ನಿನಗೆ ಮನಸಾಕ್ಷಿ ಇಲ್ಲ, ಮನುಷ್ಯತ್ವ ಇಲ್ಲ. ಏನಾದರೂ ಇದ್ರೆ ನೀನು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು. ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಮಾತನಾಡುತ್ತಾರೆ DK ಶಿವಕುಮಾರ್ ಅವರು, ನಾನು ಭರತ್ ರೆಡ್ಡಿ ಅವರ ಬೆಂಬಲಕ್ಕೆ ನಿಲ್ತೀನಿ ಅಂತ. ಹಾಗಾಗಿ ನಮಗೆ ಈ ರಾಜ್ಯ ಸರ್ಕಾರ ನ್ಯಾಯ ಕೊಡುತ್ತೆ. ಅವರಿಗೆ ತಪ್ಪಿತಸ್ಥರಿಗೆ ಕಠಿಣ ಶ್ರಮ ಏನು ಶಿಕ್ಷೆ ಆಗಬೇಕು ಅಂತ ನಾವಿದೆಯೋ ಅವರಿಂದ ಸಾಧ್ಯವಾಗಲ್ಲ. ಈ ರಾಜ್ಯ ಸರ್ಕಾರನ ನಾನು ಕೇಳೋದು ಒಂದೇ, ದಯಮಾಡಿ ತಾವು ಇದನ್ನ ನೀವು ತಕ್ಷಣನೇ ಏನು ಈ ಶಾಸಕ ಭರತ್ ರೆಡ್ಡಿ ಇದಾನೋ ಅವ್ರನ್ನ ನೀವು ಬಂಧನೆ ಮಾಡಬೇಕು, CBI ತನಿಖೆಗೆ ಕೊಡಬೇಕು ಅಂತ ನಾನು ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ. ಬಂಧುಗಳೇ, ನಿನಗೆ ಮನಸಾಕ್ಷಿ ಇಲ್ಲ, ಮನುಷ್ಯತ್ವ ಇಲ್ಲ. ಏನಾದರೂ ಇದ್ರೆ ನೀನು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು. ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಮಾತನಾಡುತ್ತಾರೆ DK ಶಿವಕುಮಾರ್ ಅವರು, ನಾನು ಭರತ್ ರೆಡ್ಡಿ ಅವರ ಬೆಂಬಲಕ್ಕೆ ನಿಲ್ತೀನಿ ಅಂತ. ಹಾಗಾಗಿ ನಮಗೆ ಈ ರಾಜ್ಯ ಸರ್ಕಾರ ನ್ಯಾಯ ಕೊಡುತ್ತೆ. ಅವರಿಗೆ ತಪ್ಪಿತಸ್ಥರಿಗೆ ಕಠಿಣ ಶ್ರಮ ಏನು ಶಿಕ್ಷೆ ಆಗಬೇಕು ಅಂತ ನಾವಿದೆಯೋ ಅವರಿಂದ ಸಾಧ್ಯವಾಗಲ್ಲ. ಈ ರಾಜ್ಯ ಸರ್ಕಾರನ ನಾನು ಕೇಳೋದು ಒಂದೇ, ದಯಮಾಡಿ ತಾವು ಇದನ್ನ ನೀವು ತಕ್ಷಣನೇ ಏನು ಈ ಶಾಸಕ ಭರತ್ ರೆಡ್ಡಿ ಇದಾನೋ ಅವ್ರನ್ನ ನೀವು ಬಂಧನೆ ಮಾಡಬೇಕು, CBI ತನಿಖೆಗೆ ಕೊಡಬೇಕು ಅಂತ ನಾನು ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ. ಬಂಧುಗಳೇ, ನಾನೊಂದು ಕೂಗ್ತೀನಿ, ನೀವೆಲ್ಲರೂ ದುಷ್ಟ ಹಾಗೂ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಸಂಸ್ಕೃತಿಹೀನ